ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಕಸ್ಟಮ್ ಚಾಟ್ ಜಿ ಪಿ ಟಿ ಅಥವಾ ಕಸ್ಟಮ್ ಜಿ ಪಿ ಟಿಸನ್ನು ಯಾವ ಥರ ಬಿಲ್ಡ್ ಮಾಡೋದು ಅಥವಾ ಯೂಸ್ ಮಾಡೋದು ಅಂತ ಹೇಳಿ. ನೀವು ಯಾವುದೇ ಒಂದು ಟಾಸ್ಕನ್ನು ರಿಪೀಟೆಡ್ಲಿ ಮಾಡ್ತಿದ್ರಿ ಅಂತಂದ್ರೆ ನೀವು ಅದನ್ನು ಕಸ್ಟಮ್ ಜಿ ಪಿ ಟಿಸನ್ನು ಯೂಸ್ ಮಾಡಿಕೊಂಡು ಆಟೋಮೇಟ್ ಮಾಡ್ಬೋದು. ಕಸ್ಟಮ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡೋದ್ರಿಂದ ನೀವು ಪ್ರತಿ ಸಾರಿ ಪ್ರಾಂಪ್ಟನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಾರಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಸಾಕು, ಅದು ನಿಮ್ಗೆ ಫಾರ್ ಎವರ್ ಆಗಿ ಸೇಮ್ ಕೆಲಸನ ರಿಪೀಟೆಡ್ ಕೆಲಸನ ಮಾಡಿಕೊಡ್ತೈತಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಬ್ಬ ಸ್ಟೂಡೆಂಟ್ ಆಗಿದ್ರಿ ಅಂತಂದರೆ ನೀವು ಸ್ಟಡಿ ಮಾಡಲಿಕ್ಕೆ ಕಸ್ಟಮ್ ಜಿ ಪಿ ಟಿಯನ್ನು ಬಿಲ್ಡ್ ಮಾಡ್ಬೋದು. ಯಾವುದೋ ಸಬ್ಜೆಕ್ಟನ್ನು ಮಾಸ್ಟರ್ ಮಾಡಬೇಕಂದ್ರೆ ಸಬ್ಜೆಕ್ಟ್ ವೈಸ್ ಕೂಡ ಕಸ್ಟಮ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡ್ಬೋದು. ನೀವೇನಾದರೂ ಒಬ್ಬ ಪ್ರೊಫೆಷ್ನಲ್ ಆಗಿದ್ರಿ ಅಥವಾ ಫ್ರೆಷರ್ ಆಗಿ ಇವಾಗಲೇ ಯಾವುದಾದ್ರೂ ಒಂದು ಕಂಪನಿಗೆ ಜಾಯ್ನ್ ಆಗಿದ್ರಿ ಅಂತಂದರೆ ಪ್ರೊಫೆಷ್ನಲ್ ಇಮೇಲ್ಸ್ ಬರೀಲಿಕ್ಕೆ ಕೂಡ ನೀವು ಕಸ್ಟಮ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡ್ಬೋದು. ನೀವೊಬ್ಬ ಯೂಟ್ಯೂಬರ್ ಆಗಿದ್ರಿ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ಮಲ್ಟಿಪಲ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ರಿಸರ್ಚ್ಗೋಸ್ಕರ, SEOಗೋಸ್ಕರ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ಗೋಸ್ಕರ, ಈ ಥರ ವೇರಿಯಸ್ ಕೆಲಸಕ್ಕೋಸ್ಕರ ನೀವು ಕಸ್ಟಮ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡ್ಬೋದು. ನೀವೇನಾದರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂದ್ರೆ ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಿದ್ರಿ, ಯಾವುದೋ ಬಿಸ್ನೆಸ್ ಇರಲಿ, ಅದರೊಳಗಡೆ ನಿಮ್ಮ ಕಸ್ಟಮರ್ ಫೀಡ್ಬ್ಯಾಕ್ಸ್ ಅಥವಾ ಕಸ್ಟಮರ್ ಕಂಪ್ಲೇಂಟ್ಸ್ ಬರ್ತಾವಲ್ಲ, ಅದಕ್ಕೆ ರೆಸ್ಪಾನ್ಸ್ ಮಾಡಲಿಕ್ಕೆ ಕೂಡ ನೀವು ಕಸ್ಟಮ್ ಜಿ ಪಿ ಟಿಸನ್ನು ಬಿಲ್ಡ್ ಮಾಡ್ಬೋದು. ಸೊ ಎನಿಥಿಂಗ್ ದಟ್ ಈಸ್ ರಿಪೀಟೆಡ್ ನೀವು ಅದನ್ನು ಕಸ್ಟಮ್ ಜಿ ಪಿ ಟಿಸನ್ನು ಯೂಸ್ ಮಾಡಿಕೊಂಡು ಆಟೋಮೇಟ್ ಮಾಡ್ಬೋದು. ಸೊ ಇವಾಗ ನಾನು ನಿಮ್ಗೆ ಎಕ್ಸಾಕ್ಟಾಗಿ ತೋರಿಸ್ಕೊಡ್ತೇನೆ ಒಂದು ಲೈವ್ ಡೆಮೋನ ಯಾವ ಥರ ನೀವು ಕಸ್ಟಮ್ ಜಿ ಪಿ ಟಿಸನ್ನು ಯೂಸ್ ಮಾಡ್ಬೋದು ಅಥವಾ ಬಿಲ್ಡ್ ಮಾಡ್ಬೋದು ಅಂತ ಹೇಳಿ. ಫಸ್ಟ್ ಥಿಂಗ್ ಫಸ್ಟ್, ಕಸ್ಟಮ್ ಜಿ ಪಿ ಟಿ ನಿಮ್ಗೆ ಪೇಡ್ ಪ್ಲಾನ್ ಒಳಗಡೆ ಮಾತ್ರ ಸಿಗ್ತೈತಿ. ಫ್ರೀ ಪ್ಲಾನ್ ಒಳಗಡೆ ಕರೆಂಟ್ಲಿ ಇದು ಅವೈಲೇಬಲ್ ಇಲ್ಲ. ಇಂಡಿಯಾ ಒಳಗೆ ನಿಮ್ಗೆ ಗೋ ಪ್ಲಾನ್ ಬರ್ತೈತಿ $399 ಒಳಗಡೆ, ಆ ಪ್ಲಾನ್ ಒಳಗಡೆ ಇದು ಅವೈಲೇಬಲ್ ಐತಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಜಿ ಪಿ ಟಿಸನ್ನು ಎಲ್ಲಿಂದ ಆಕ್ಸೆಸ್ ಮಾಡಬೇಕಾ? ಬೇಸಿಕಲಿ ನೀವೇನಾದರೂ ಜಿ ಪಿ ಟಿಸನ್ನು ಯಾವತ್ತೂ ಯೂಸ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಸ್ಲೈಡ್ ಬಾರ್ ಐತಲ್ಲ, ಇಲ್ಲಿ ನಿಮ್ಗೆ ಮೋರ್ ಆಪ್ಷನ್ ಅಂತ ಐತಲ್ಲ, ಇಲ್ಲಿ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಮೇಲೆ ಲ್ಯಾಂಡ್ ಆಗ್ತೀರಿ. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಸೆಟ್ಟಿಂಗ್ಸ್ ಐತಲ್ಲ, ಇಲ್ಲಿ ಮೈ ಜಿ ಪಿ ಟಿಸ್ ಅಥವಾ ಬಿಲ್ಡ್ ಜಿ ಪಿ ಟಿಸ್ ಅಂತೇಳಿ ಒಂದು ಆಪ್ಷನ್ ಬರ್ತೈತೆ, ಅಥವಾ ಕ್ರಿಯೇಟ್ ಜಿ ಪಿ ಟಿಸ್ ಅಂತೇಳಿ ಅಲ್ಲಿಂದ ಆಕ್ಸೆಸ್ ಮಾಡ್ಬೋದಾ. ಬಟ್ ರೈಟ್ ನಾವು ಇದಿಲ್ಲಿ ಕಾಣಿಸ್ಲಿಕ್ಕತ್ತಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಭಾಳಷ್ಟು ಜಿ ಪಿ ಟಿಸನ್ನು ಬಿಲ್ಡ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ನನಗಿದಿಲ್ಲಿ ಜಿ ಪಿ ಟಿ ಸೆಕ್ಷನ್ಸ್ ಒಳಗಡೆ ಕಾಣಕತ್ತೈತಿ. ಇಲ್ಲಿ ಲೆಫ್ಟ್ ಸೈಡ್ ನೀವು ಇಲ್ಲಿ ನೋಡ್ತಿರ್ಬೋದಾ, ಲೆಫ್ಟ್ ಸೈಡ್ ಬಾರ್ ಒಳಗಡೆ ನಾನು ಇಲ್ಲಿ ಜಿ ಪಿ ಟಿ ಅಂತ ಆಪ್ಷನ್ ಐತಿ, ಜಿ ಪಿ ಟಿಸ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ಭಾಳಷ್ಟು ಜಿ ಪಿ ಟಿಸ್ ಕೂಡ ಕಾಣಿಸ್ತಾವ. ನಾ ಯಾವ್ಯಾವ ಜಿ ಪಿ ಟಿಸನ್ನು ಬಿಲ್ಡ್ ಮಾಡಿದ್ದೇನೆ ಅದು ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಜಿ ಪಿ ಟಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ಲೆಟ್ ಮಿ ಕ್ಲೋಸ್ ದಿಸ್. ಓಕೆ, ಸೊ ಇವಾಗ ನೀವು ಬೇಸಿಕಲಿ ಇದೇ ಪೇಜ್ ಒಳಗಡೆ ಬರ್ತಾರೆ. ಓಕೆ, ನೀವು ಫಸ್ಟ್ ಟೈಮ್ ಏನಾದರೂ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇದೇ ಪೇಜ್ ಒಳಗಡೆ ಬರ್ತಾರೆ. ಓಕೆ, ಇಲ್ಲಿ ನೋಡ್ರಿ ಟಾಪ್ ಒಳಗಡೆ ಮೈ ಜಿ ಪಿ ಟಿಸ್, ಆಮೇಲೆ ಕ್ರಿಯೇಟ್ ಜಿ ಪಿ ಟಿಸ್. ಇದಷ್ಟೇ ಅಲ್ಲ, ಬೇರೆಯವರ ಜಿ ಪಿ ಟಿಸನ್ನು ಬಿಲ್ಡ್ ಮಾಡಿರ್ತಾರಲ್ಲ ಮತ್ತು ಅದನ್ನು ಪಬ್ಲಿಕ್ಗೋಸ್ಕರ ಬಿಲ್ಡ್ ಮಾಡಿರ್ತಾರಲ್ಲ, ಅದೆಲ್ಲ ನಿಮ್ಗೆ ಇಲ್ಲಿ ಆಕ್ಸೆಸ್ ಆಗ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು ಭಾಳಷ್ಟು ಸ್ಕಾಲರ್ ಜಿ ಪಿ ಟಿ, ಫಿಟ್ನೆಸ್ ವರ್ಕೌಟ್ ಜಿ ಪಿ ಟಿ, ಕನ್ಸೆನ್ಸಸ್, ಆಮೇಲೆ ಇದೇ ಥರ ಭಾಳಷ್ಟು ಇದಾವೆ. ಚಾಟ್ ಜಿ ಪಿ ಟಿ ಅವರು ಬಿಲ್ಡ್ ಮಾಡಿದ್ದ ಬೈ ಚಾಟ್ ಜಿ ಪಿ ಟಿ, ಅಂದರೆ ಚಾಟ್ ಜಿ ಪಿ ಟಿ ಟೀಮ್ ಅವರೇ ಇದನ್ನು ಬಿಲ್ಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ರಿಸರ್ಚ್ ಅನಾಲಿಸಿಸ್ಗೆ, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ ಸ್ಟಾಕ್. ಸೊ ಈ ಥರ ನಿಮ್ಗೆ ವೇರಿಯಸ್ ಆಲ್ರೆಡಿ ಸಿಗ್ತಾವೆ, ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಬಟ್ ನೀವೇನಾದರೂ ನಿಮ್ಮದೇ ಒಂದು ವರ್ಕ್ಗೋಸ್ಕರ ಕಸ್ಟಮೈಸ್ಡ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ಅಂತ ಆಯ್ತಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಬೇಕಾ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಯೂಶ್ವಲಿ ನೀವು ಈ ಪೇಜ್ ಒಳಗಡೆ ಬರ್ತಾರೆ. ಇಲ್ಲಿ ಕ್ರಿಯೇಟ್ ಅಂತ ಆಯ್ತಲ್ಲ, ಈ ಪೇಜ್ ಒಳಗಡೆ ಬರ್ತಾರೆ. ಸೊ ಇಲ್ಲಿ ನೀವು ಇದ್ರ ಜೊತೆ ಚಾಟ್ ಮಾಡಿ ಕಸ್ಟಮ್ ಜಿ ಪಿ ಟಿಯನ್ನು ಬಿಲ್ಡ್ ಮಾಡ್ಬೋದು. ಬಟ್ ನಾವು ಅದನ್ನು ಮಾಡೋಂಗಿಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಕಾನ್ಫಿಗರ್ ಮೇಲೆ ಕ್ಲಿಕ್ ಮಾಡಿರಿ. ಕಾನ್ಫಿಗರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನಿಮಗೆ ಯಾವ ಥರ ಬೇಕಲ್ಲ ಅದೇ ಥರ ಜಿ ಪಿ ಟಿಯನ್ನು ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ವೇರಿಯಸ್ ಆಪ್ಷನ್ಸ್ ಇದಾವೆ. ಇದೆಲ್ಲನೂ ನಾನು ನಿಮಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಪ್ಲೋಡ್ ಫೋಟೋ. ನೀವು ಬೇಕು ಅಂತಂದರೆ ನಿಮ್ಮದೇ ಒಂದು ಇಮೇಜನ್ನು ಅಪ್ಲೋಡ್ ಮಾಡ್ಬೋದು, ನಿಮ್ಮದೇ ಒಂದು ಲೋಗೋವನ್ನು ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಲೋಕಲ್ ಡ್ರೈವಿಂದ ಅಪ್ಲೋಡ್ ಮಾಡ್ಬೋದು. ನಾ ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ, ನೀವು ಬೇಕಾದರೆ ಅಪ್ಲೋಡ್ ಮಾಡಿಕೊಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ನೇಮ್. ಸೊ ಇವಾಗ ಸಿಚುವೇಶನ್ ಏನಂದರೆ ನಾನು ನಿಮ್ಗೆ ಇಲ್ಲಿ ಒಂದು ಡೆಮೋನ ತೋರಿಸ್ಲಿಕ್ಕತ್ತಿದ್ದೇನೆ, ರಿಯಲ್ ಲೈಫ್ ಎಕ್ಸಾಂಪಲನ್ನು. ಇದರೊಳಗಡೆ ನಾವೇನು ಮಾಡಕತ್ತಿದ್ದೀವಿ ಅಂತಂದರೆ ಯೂಟ್ಯೂಬರ್ಗೆ ಒಂದು ಸ್ಕ್ರಿಪ್ಟ್ ರೈಟರ್ ಜಿ ಪಿ ಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ನಾ ಇಲ್ಲಿ ಟೈಪ್ ಮಾಡ್ತೇನೆ ಯೂಟ್ಯೂಬ್ ಸ್ಕ್ರಿಪ್ಟ್ ರೈಟರ್ ಜಿ ಪಿ ಟಿ. ಸೊ ಇದು ನಮ್ಮ ಜಿ ಪಿ ಟಿ ಹೆಸರಾಯಿತು. ಇದಕ್ಕೆ ಒಂದು ಡಿಸ್ಕ್ರಿಪ್ಷನನ್ನು ಕೊಡ್ತೇನೆ. ಸಪೋಸ್ ರೈಟ್ ದಿ ವಿಡಿಯೋ ಸ್ಕ್ರಿಪ್ಟ್ಸ್ ಇನ್ ಮೈ ಸ್ಟೈಲ್, ಹುಕ್,
ಫುಲ್ ಸ್ಕ್ರಿಪ್ಟ್, ಬಿ ರೋಲ್ ನೋಟ್ಸ್, ಟೈಟಲ್, ಥಂಬ್ನೇಲ್ಸ್ ಆ್ಯಂಡ್ ಆಪ್ಷನ್ಸ್. ಸೊ ಈ ಥರ ನಾವು ಡಿಸ್ಕ್ರಿಪ್ಷನನ್ನು ಬರಿಬೇಕು. ಒಂದ್ಸರಿ ನೀವು ಡಿಸ್ಕ್ರಿಪ್ಷನನ್ನು ಬರೆದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟ್ರಕ್ಷನ್. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವಿಲ್ಲಿ ಏನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಿರಲ್ಲ ಅದೇ ಇದು ನಿಮ್ಮ ಚಾಟ್ ಜಿ ಪಿ ಟಿ ಮಾಡ್ತೈತಿ. ಅಂದ್ರೆ ಅದೇ ಇದರ ಮೇನ್ ಕೆಲಸ. ನಾ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಬರೆದಿದ್ದೇನೆ. ಇಲ್ಲಿ ನಾನು ನಿಮ್ಗೊಂದು ಸ್ವಲ್ಪ ಓದಿ ಕೂಡ ತೋರಿಸ್ತೇನೆ. ಯು ಆರ್ ದಿ ಡೆಡಿಕೇಟೆಡ್ ಸ್ಕ್ರಿಪ್ಟ್ ರೈಟರ್ ಫಾರ್ ಮೈ ಯೂಟ್ಯೂಬ್ ಚಾನಲ್ about AI tools and productivity aimed at students and early stage professional at 18 to 28. My channel niche ಬರ್ದಿದ್ದೇನೆ, ಆಡಿಯನ್ಸ್ ಬರ್ದಿದ್ದೇನೆ, ಓಕೆ, ವಾಯ್ಸ್, ಟೋನ್ ಅದೆಲ್ಲ ಬರ್ದಿದ್ದೇನೆ, ರೈಟ್. ಆಮೇಲೆ ಹುಕ್ ಇರಬೇಕು, ಇಂಟ್ರೋ ಇರಬೇಕು, ಮೇನ್ ಕಂಟೆಂಟ್ ಇರಬೇಕು, ಕಾಲ್ ಟು ಆ್ಯಕ್ಷನ್ ಇರಬೇಕು, ರೈಟ್. ದೆನ್ ಫಾರ್ಮ್ಯಾಟಿಂಗ್ ರೂಲ್ಸ್ ಕೂಡ ಬರ್ದಿದ್ದೇನೆ, ರೈಟ್ ಇನ್ ಸ್ಪೋಕನ್ ಇಂಗ್ಲೀಷ್, ವರ್ಕ್ ಫ್ಲೋ ಕೂಡ ಬರ್ದಿದ್ದೇನೆ. ಸೊ ನಾವು ಎಷ್ಟು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀವಲ್ಲ ಅಷ್ಟು ಚೆನ್ನಾಗಿ ಇದು ನಿಮ್ಗೆ ಕೆಲಸ ಮಾಡ್ತೈತಿ. ನೆಕ್ಸ್ಟ್ ಬಂದ ಕನ್ವರ್ಸೇಷನ್ ಸ್ಟಾರ್ಟರ್ಸ್. ಇಲ್ಲಿ ಕನ್ವರ್ಸೇಷನ್ ಸ್ಟಾರ್ಟರ್ಸ್ ಏನು ಅಂತಂದರೆ ನಿಮ್ಮ ಜಿ ಪಿ ಟಿ ಒಳಗಡೆ ಆಲ್ರೆಡಿ ಒಂದು ಸ್ವಲ್ಪ ಕನ್ವರ್ಸೇಷನ್ ಸ್ಟಾರ್ಟರ್ಸನ್ನು ನೀವು ಬರೆದಿಟ್ಟಿರ್ತೀರಿ. ಸಪೋಸ್ ನಿಮ್ಗೆ ಒಂದು ಕ್ಲಿಕ್ ಒಳಗಡೆ ಜಿ ಪಿ ಟಿಯನ್ನು ರನ್ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು. ನಾ ಇಲ್ಲಿ ಒಂದು ಪೇಸ್ಟ್ ಮಾಡ್ತೇನೆ ನೋಡಿರಿ. ಸಪೋಸ್ ರೈಟ್ ಅ ಸ್ಕ್ರಿಪ್ಟ್ ಅಬೌಟ್ ಎ ಐ ಟೂಲ್ಸ್. ಇಲ್ಲಿ ಟಾಪಿಕನ್ನು ತೆಗೆದು ಎ ಐ ಟೂಲ್ಸ್ ಅಂತ ಬರೆದೆ ಅಂತಂದರೆ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಿರ್ಬೇಕು. ಇಲ್ಲಿ ಎ ಐ ಇಲ್ಲಿ ಒಂದು ಕಾರ್ಡ್ ಬರಾಕತ್ತೈತಿ, ರೈಟ್. ಸೊ ಇದು ಕನ್ವರ್ಸೇಷನ್ ಸ್ಟಾರ್ಟರ್ಸ್. ಸೊ ನಾ ಇವಾಗ ಇನ್ನೊಂದನ್ನು ಆ್ಯಡ್ ಮಾಡ್ತೇನೆ. ಸೊ ಇವಾಗ ನಾ ಇಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡಿದರೆ ಗಿವ್ ಮಿ 5 ಟೈಟಲ್ ಐಡಿಯಾಸ್ ಫಾರ್ ಅ ವಿಡಿಯೋ. ಸೊ ಈ ಥರ ನೀವು ಮಲ್ಟಿಪಲ್ ಕನ್ವರ್ಸೇಷನ್ ಸ್ಟಾರ್ಟರ್ಸನ್ನು ಆ್ಯಡ್ ಮಾಡ್ಬೋದು. ನಾನು ನಿಮ್ಗೆ ಇಲ್ಲಿ 2 ಆ್ಯಡ್ ಮಾಡಿದ್ದೇನೆ. ನೆಕ್ಸ್ಟ್ ಬಂದುಬಿಟ್ರೆ ನಾಲೆಜ್. ಇಲ್ಲಿ ನೀವು ನಿಮ್ಮ ಕಸ್ಟಮ್ ಜಿ ಪಿ ಟಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ಇಮೇಜಸನ್ನು ಅಪ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಸ್ಕ್ರಿಪ್ಟ್ ರೈಟರ್ ಜಿ ಪಿ ಟಿಯನ್ನು ಬಿಲ್ಡ್ ಮಾಡಾಕತ್ತಿದ್ದೇವೆ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು, ನಮ್ಮ ಪ್ರೀವಿಯಸ್ ಸ್ಕ್ರಿಪ್ಟ್ಸ್ ಏನಿರ್ತೈತಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇದರಿಂದ ಜಿ ಪಿ ಟಿಗೆ ಈಸಿ ಆಗ್ತೈತಿ. ಅದು ನಮ್ಮ ಟೋನ್ ಯಾವ ಥರ ಇರ್ತೈತಿ ಅದೆಲ್ಲ ಅದಕ್ಕೆ ಅರ್ಥ ಆಗ್ತೈತಿ, ನಾವು ಯಾವ ಥರ ಬರಿತೀವಿ ರಿಯಲ್ ಲೈಫ್ ಒಳಗಡೆ ಅಂತ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪಬಿಲಿಟೀಸ್. ಅಂದ್ರೆ ಕಸ್ಟಮ್ ಜಿ ಪಿ ಟಿ ಒಳಗೆ ಯಾವೆಲ್ಲ ಕ್ಯಾಪಬಿಲಿಟೀಸ್ ಅನ್ನ ನೀವು ಯೂಸ್ ಮಾಡಬೇಕು ಅಂತ ಇದ್ದೀರಿ. ಫಾರ್ ಎಕ್ಸಾಂಪಲ್ ನಮ್ಗೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ವೆಬ್ ಸರ್ಚ್ ಇಂಪಾರ್ಟೆಂಟ್ ಐತಿ, ಅದನ್ನ ಚೆಕ್ ಮಾಡಬೇಕಾ. ಕ್ಯಾನ್ವಾಸ್ ಅಂದ್ರೆ ಒಂದು ಡಾಕ್ಯುಮೆಂಟ್ ಥರ ಐತಿ ಜಿ ಪಿ ಟಿ ಒಳಗಡೆ, ಚಾಟ್ ಜಿ ಪಿ ಟಿ ಒಳಗಡೆ ನಿಮ್ಮ ಸ್ಕ್ರಿಪ್ಟ್ ಕ್ಯಾನ್ವಾಸ್ ಒಳಗಡೆ ನೀವು ಬರೆಸ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಬೋದು PDF ಆಮೇಲೆ ವರ್ಡ್ ಡಾಕ್ಯುಮೆಂಟ್ ಥರ. ನೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಜನ್ರೇಷನ್. ನಮ್ಮ ಸ್ಪೆಸಿಫಿಕ್ ಕೇಸ್ಗೆ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಸ್ಕ್ರಿಪ್ಟ್ ರೈಟಿಂಗ್ ಜಿ ಪಿ ಟಿಗೆ ನಮಗೆ ಇಮೇಜ್ ಜನ್ರೇಷನ್ ಮಾಡಲ್ ಅವಶ್ಯಕತೆ ಇಲ್ಲ, ಅಥವಾ ಈ ಕೆಪಬಿಲಿಟಿ ನಮ್ಗೆ ಅವಶ್ಯಕತೆ ಇಲ್ಲ. ಇದನ್ನು ನಾನು ಅನ್ಚೆಕ್ ಮಾಡ್ತೇನೆ. ಸೊ ನಿಮ್ಗೆ ನಿಮ್ಮ ಜಿ ಪಿ ಟಿ ಪ್ರಕಾರ ಯಾವ ಕೆಪಬಿಲಿಟೀಸ್ ಅವಶ್ಯಕತೆ ಐತಲ್ಲ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿರಿ. ಅನ್ನೆಸೆಸರಿ ಕೆಪಬಿಲಿಟೀಸನ್ನು ರಿಮೂವ್ ಮಾಡಿರಿ. ಅದು ನಿಮ್ಮ ಜಿ ಪಿ ಟಿಯನ್ನು ಇನ್ನೂ ಎಫಿಷಿಯೆಂಟ್ ಆಗಿ ಮಾಡ್ತೈತಿ. ನೀವು ಇಲ್ಲಿ ಕ್ರಿಯೇಟ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ನಿಮ್ಗೆ ಒಂದು ಪಾಪಪ್ ಬರ್ತೈತಿ. ಇಲ್ಲಿ ನಿಮ್ಗೆ 3 ಆಪ್ಷನ್ ಇದಾವೆ. ಓನ್ಲಿ ಮೀ, ಎನಿ ಒನ್ ವಿತ್ ಅ ಲಿಂಕ್, ಚಾಟ್ ಜಿ ಪಿ ಟಿ ಸ್ಟೋರ್ ಅಥವಾ ಜಿ ಪಿ ಟಿ ಸ್ಟೋರ್. ಸೊ ಇಲ್ಲಿ ನೀವು ಜಿ ಪಿ ಟಿ ಸ್ಟೋರ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ನಿಮ್ಗೆ ಮೊದಲೇ ಸ್ಟಾರ್ಟಿಂಗ್ ಒಳಗಡೆ ತೋರಿಸಿದ್ದಲ್ಲ ಭಾಳಷ್ಟು ಜಿ ಪಿ ಟಿಸ್ ಕಾಣಿಸ್ಲಿಕ್ಕತ್ತಿದ್ವಿ, ಅಲ್ಲಿದೆ ಹೋಗ್ತೈತಿ. ಅಂದರೆ ಪಬ್ಲಿಕ್ಕಿಗೆ ಅವೈಲೇಬಲ್ ಇರ್ತೈತಿ. ಎನಿ ಒನ್ ವಿತ್ ಲಿಂಕ್ ಅಂದರೆ ನೀವು ಯಾರಿಗೆ ಶೇರ್ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ಹೋಗ್ತೈತಿ. ಓನ್ಲಿ ಮೀ ಅಂತಂದರೆ ನಿಮಗೆ ಮಾತ್ರ ಇರ್ತೈತಿ. ಸೊ ನಮಗೆ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ನಾ ಓನ್ಲಿ ಮೀ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆಮೇಲೆ ಸೇವ್ ಮಾಡ್ತಾನೆ. ಸೇವ್ ಮಾಡಿದ ತಕ್ಷಣ ನಮ್ಮ ಕಸ್ಟಮ್ ಜಿ ಪಿ ಟಿ ಬಿಲ್ಡ್ ಆಯಿತು. ಒಂದು ಸಾರಿ ಸೇವ್ ಆದಮೇಲೆ ನಿಮಗೆ ಇದು ಈ ಥರ ಕಾಣಿಸ್ತೈತಿ. ಇಲ್ಲಿ ವ್ಯೂ ಜಿ ಪಿ ಟಿ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಆ ಪೇಜ ಓಪನ್ ಆಗ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ಯೂಟ್ಯೂಬ್ ಸ್ಕ್ರಿಪ್ಟ್ ರೈಟರ್ ಜಿ ಪಿ ಟಿ. ಸೊ ಇವಾಗ ನಾವು ಇದನ್ನು ಟೆಸ್ಟ್ ಮಾಡೋಣ ಎಕ್ಸಾಕ್ಟಾಗಿ ಇದು ವರ್ಕ್ ಆಗ್ತೈತೆ ಇಲ್ಲೋ ನಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅಂತ ಹೇಳಿ. ನಾ ಇಲ್ಲಿ ಒಂದು ಪ್ರಾಂಪ್ಟನ್ನು ಕೊಡ್ತೇನೆ ನೋಡಿರಿ. ರೈಟ್ ಸ್ಕ್ರಿಪ್ಟ್ ಅಬೌಟ್ 5 ಫ್ರೀ AI ಟೂಲ್ಸ್ ಎವ್ರಿ ಸ್ಟೂಡೆಂಟ್ ಮಸ್ಟ್ ಯೂಸ್ ಇನ್ 2026. ಗಿವ್ ಮಿ ದ ಹುಕ್ ಆ್ಯಂಡ್ ಔಟ್ಲೈನ್ ಫಸ್ಟ್, ದೆನ್ ವೇಟ್ ಫಾರ್ ಮೈ ಗೋ ಹೆಡ್ ಬಿಫೋರ್ ರೈಟಿಂಗ್ ದಿ ಫುಲ್ ಸ್ಕ್ರಿಪ್ಟ್. ಸೊ ಫಸ್ಟ್ ನನಗೆ ಔಟ್ಲೈನನ್ನು ಕೊಡು, ದೆನ್ ಫುಲ್ ಸ್ಕ್ರಿಪ್ಟನ್ನು ಬರಿ ಅಂತ ಹೇಳಿ ನಾ ಇಲ್ಲೊಂದು ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ. ಇವಾಗ ಎಂಟ್ರಿ ಮಾಡ್ತೇನೆ, ಲೈವ್ ಟೆಸ್ಟ್ ಮಾಡೋಣ ಯಾವ ಥರ ಬರ್ತೈತೆ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಯು ಪ್ರಾಬಬ್ಲಿ ಯೂಸಿಂಗ್ AI ರಾಂಗ್ ರೈಟ್ ನೌ. ಇದು ನಮ್ಮ ಹುಕ್ ಐತಿ. ಓಕೆ, ಇದೆಲ್ಲ ಹುಕ್ ಇಂಟ್ರೋನ ಬರ್ದೈತಿ. ದೆನ್ ಇಲ್ಲಿ ಔಟ್ಲೈನನ್ನು ಕೊಟ್ಟೈತಿ ವಿತ್ ಬಿ ರೋಲ್. ಆಮೇಲೆ ಇದು ವಿಜುವಲ್ ಸಜೆಷನ್ಸನ್ನು ಕೂಡ ಇದು ಕೊಟ್ಟೈತಿ. ಸೊ ಇದು ನೋಷನ್ AI ಯೂಸ್ ಮಾಡಿರಿ, ಪರ್ಫ್ಲೆಕ್ಸಿಟಿ, ಗಾಮಾ ಫಾರ್ PPT ಪ್ರೆಸೆಂಟೇಷನ್ಸ್, ಆಟರ್ AI, ನೆವರ್ ಮಿಸ್ ಎ ಇಂಪಾರ್ಟೆಂಟ್ ನೋಟ್ಸ್ ಅಗೇನ್. ಸೊ ಈ ಥರ ಒಂದಿದೆ ಔಟ್ಲೈನನ್ನು ಕೊಟ್ಟೈತಿ. ಆಮೇಲೆ 3 ಟೈಟಲ್ಸ್ಗಳನ್ನು ಕೂಡ ಕೊಟ್ಟೈತಿ ಆ ವಿಡಿಯೋಗೋಸ್ಕರ. ಥಂಬ್ನೇಲ್ ಟೆಕ್ಸ್ಟ್ ಕೂಡ ಕೊಟ್ಟೈತಿ, ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ವಿ. ಸೊ ಇವಾಗ ನಾವಿಲ್ಲಿ ಮೊದಲೇ ಏನು ಹೇಳಿದ್ವಿ, ಬರೀ ಔಟ್ಲೈನ್ ಮಾತ್ರ ಕೊಡಂದಿದ್ವಿ, ಔಟ್ಲೈನ್ ಮಾತ್ರ ಕೊಟ್ಟೈತಿ. ಸೊ ನೆಕ್ಸ್ಟ್ ನಾ ಇವಾಗ
ಗೋ ಹೆಡ್ ಕೊಟ್ಟೆ ಅಂತಂದರೆ ಫುಲ್ ಸ್ಕ್ರಿಪ್ಟನ್ನು ಬರಿತೈತಿ. ನಾ ಇವಾಗ ಇಲ್ಲಿ ಮತ್ತೆ ನೆಕ್ಸ್ಟ್ ಬರಿತೇನೆ. ನಾವು ರೈಟ್ ಅ ಫುಲ್ ಸ್ಕ್ರಿಪ್ಟ್. ಡನ್. ಸೊ ಇವಾಗ ಎಂಟರ್ ಕೊಡ್ತಾನೆ. ಇದೇನು ಮಾಡ್ತೈತಿ ಅಂದರೆ ಇವಾಗ ಫುಲ್ ಸ್ಕ್ರಿಪ್ಟನ್ನು ನಮ್ಗೆ ಬರೆದು ಕೊಡ್ತೈತಿ ವರ್ಡ್ ಟು ವರ್ಡ್. ನೀವು ಡಿಫ್ರೆನ್ಸನ್ನು ನೋಡ್ತಿರ್ಬೋದು ಇಲ್ಲಿ. ಸೊ ಫುಲ್ ಡೀಟೇಲ್ ಆಗಿ ಇದು ನಮ್ಗೆ ಇವಾಗ ಸ್ಕ್ರಿಪ್ಟನ್ನು ಬರೆದು ಕೊಟ್ಟೈತಿ. ಸೊ ಈ ಥರ ನೀವು ಚಾಟ್ ಜಿ ಪಿ ಟಿ ಒಳಗಡೆ ಕಸ್ಟಮ್ ಜಿ ಪಿ ಟಿಸ್ಗಳನ್ನು ಬಿಲ್ಡ್ ಮಾಡ್ಬೋದು ಮತ್ತು ನಿಮ್ಮ ಡೈಲಿ ಲೈಫ್ ಒಳಗಡೆ ಯಾವೆಲ್ಲ ರಿಪೀಟೆಡ್ ವರ್ಕ್ ಇರ್ತಾವಲ್ಲ ಅವುಗಳನ್ನು ಆಟೋಮೇಟ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಕಸ್ಟಮ್ ಜಿ ಪಿ ಟಿಸ್ ಬಗ್ಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬಂತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಮ್ಮ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಮತ್ತು ನೀವೇನಾದರೂ ಎ ಐಯನ್ನು ಡೈಲಿ ಬೇಸಿಸ್ ಕಲಿಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ನಾವು ಒಂದು ಕನ್ನಡ ಎ ಐ ಕಮ್ಯುನಿಟಿಯನ್ನು ರನ್ ಮಾಡ್ತೇವೆ, ಕನ್ನಡ ಎ ಐ ವಾಟ್ಸಪ್ ಕಮ್ಯುನಿಟಿಯನ್ನು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಇದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ಎವ್ರಿ ಡೇ ಬೇಸಿಸ್ ಎ ಐ ವರ್ಲ್ಡ್ ಒಳಗಡೆ ಏನೇನೆಲ್ಲ ಅಪ್ಡೇಟ್ಸ್ ಇರ್ತಾವಲ್ಲ ಅದನ್ನು ಶೇರ್ ಮಾಡ್ತೇವೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.